ಗಾಯತ್ರಿ ದೇವಿ ಅಂದ್ರೆ ಯಾರು? ಆಕೆ ಬ್ರಹ್ಮನ ಹೆಂಡ್ತಿನ ಅಥವಾ ಮಗಳ? ಈ ಪ್ರಶ್ನೆ ತುಂಬಾ ಜನರನ್ನು ಗೊಂದಲಕ್ಕೆ ತಳ್ಳಿರಬಹುದು. ಹೌದು, ಇದು ಸಾಮಾನ್ಯವಾದ ಗೊಂದಲ. ಇವತ್ತಿನ ನಮ್ಮ ಚರ್ಚೆಗೆ ಆಧಾರವಾಗಿರೋ ಗಾಯತ್ರಿ ಚೈತನ್ಯದಲ್ಲಿ ಈ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ. ಖಂಡಿತ. ಅಂದ್ರೆ ಬೇರೆ ಬೇರೆ ಪುರಾಣಗಳು ಈ ದೇವಿಯ ಬಗ್ಗೆ ಏನು ಹೇಳ್ತವೆ, ಮತ್ತೆ ಈ ಕಥೆಗಳ ಆಚೆ ಇರೋ ತತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಉದ್ದೇಶ. ಸರಿ, ಹಾಗಾದ್ರೆ ಶುರು ಮಾಡೋಣವಾ? ಖಂಡಿತ. ಇಲ್ಲಿ ನಾವು ಮೊದಲು ಗಮನಿಸಬೇಕಾದ್ದೇನೆಂದ್ರೆ, ಪುರಾಣಗಳಲ್ಲಿ ಒಂದೇ ಕಥೆ ಇರೋದಿಲ್ಲ. ಒಂದೊಂದು ಪುರಾಣದಲ್ಲೂ ಗಾಯತ್ರಿಯ ಬಗ್ಗೆ ಬೇರೆ ಬೇರೆ ನಿರೂಪಣೆಗಳಿವೆ. ಮತ್ಸ್ಯಪುರಾಣದಿಂದ ಹಿಡಿದು ಶೈವ ಪುರಾಣದವರೆಗೆ ಆಕೆಯ ರೂಪ, ಸಂಬಂಧ ಎಲ್ಲವೂ ಬದಲಾಗುತ್ತಾ ಹೋಗುತ್ತೆ. ಓ ಹಾಗಾ? ಹಾಗಾಗಿ ನಮ್ಮ ಇವತ್ತಿನ ಮಾತುಕತೆ ಕೇವಲ ಕಥೆಗಳನ್ನ ಕೇಳುವುದಲ್ಲ, ಅದರ ಹಿಂದಿರೋ ಸೃಷ್ಟಿಯ ಮೂಲ ತತ್ವಗಳನ್ನೇ ಅರ್ಥ ಮಾಡ್ಕೊಳ್ಳುವ ಒಂದು ಪ್ರಯತ್ನ. ಹೌದು, ಈ ಬೇರೆ ಬೇರೆ ಕಥೆಗಳೇ ಗೊಂದಲಕ್ಕೆ ಮೂಲ ಕಾರಣ ಅನ್ಸುತ್ತೆ. ಮೊದಲು ಬ್ರಹ್ಮನ ಜೊತೆಗಿನ ಸಂಬಂಧದ ಬಗ್ಗೆನೇ ಮಾತಾಡೋಣ. ಸರಿ. ಕೆಲವು ಕಡೆ ಆಕೆ ಬ್ರಹ್ಮನಿಂದ ಹುಟ್ಟಿದವಳು ಅಂದ್ರೆ ಮಗಳು ಅಂತಾರೆ, ಇನ್ನು ಕೆಲವು ಕಡೆ ಪತ್ನಿ ಅಂತಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದರ ಉತ್ತರ ಬೇರೆ ಬೇರೆ ಪುರಾಣಗಳಲ್ಲಿ ಸಿಗುತ್ತೆ. ಉದಾಹರಣೆಗೆ ಮತ್ಸ್ಯಪುರಾಣ ಹೇಳುತ್ತೆ ಬ್ರಹ್ಮನ ಎಡಭಾಗದಿಂದ ಒಂದು ಸ್ತ್ರೀ ಶಕ್ತಿ ಹುಟ್ಕೊಳ್ಳುತ್ತೆ ಅಂತ. ಬ್ರಹ್ಮನ ಎಡಭಾಗದಿಂದ? ಹೌದು. ಆ ಶಕ್ತಿಗೆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ ಬೇರೆ ಬೇರೆ ಹೆಸರುಗಳು. ಇಲ್ಲಿ ಆಕೆ ಬ್ರಹ್ಮನಿಂದಲೇ ಬಂದ ಶಕ್ತಿಯ ರೂಪ. ಓಕೆ. ಅದೇ ರೀತಿ ಸ್ಕಂದಪುರಾಣದಲ್ಲಿ ಗಾಯತ್ರಿಯನ್ನ ಸ್ಪಷ್ಟವಾಗಿ ಬ್ರಹ್ಮನ ಪತ್ನಿ ಅಂತಾನೆ ಹೇಳಲಾಗಿದೆ. ಆದ್ರೆ ಎಲ್ಲಕ್ಕಿಂತ ಹೆಚ್ಚು ಜನರಿಗೆ ಗೊತ್ತಿರೋ ಕತೆ ಬೇರೆನೇ ಇದೆ ಅಲ್ವಾ? ಬ್ರಹ್ಮನ ಮೊದಲ ಹೆಂಡ್ತಿ ಸಾವಿತ್ರಿ ಅಂದ್ರೆ ಸರಸ್ವತಿ, ಆಮೇಲೆ ಗಾಯತ್ರಿ ಎರಡನೇ ಹೆಂಡ್ತಿಯಾಗಿ ಬರೋದು. ಹೌದು, ಆ ಕಥೆ ಬಹಳ ಪ್ರಚಲಿತ. ಅದರ ಪ್ರಕಾರ ಪುಷ್ಕರದಲ್ಲಿ ಬ್ರಹ್ಮ ಒಂದು ದೊಡ್ಡ ಯಜ್ಞ ಮಾಡ್ತಿರ್ತಾನೆ. ಯಜ್ಞಕ್ಕೆ ಪತ್ನಿ ಜೊತೆಗೆ ಕೂರ್ಬೇಕು. ಆದ್ರೆ ಆ ಯಜ್ಞದ ಶುಭ ಮುಹೂರ್ತಕ್ಕೆ ಬ್ರಹ್ಮನ ಮೊದಲ ಪತ್ನಿ ಸಾವಿತ್ರಿ ಬರೋದು ತಡವಾಗುತ್ತೆ. ಯಾಕೆ ತಡವಾಗುತ್ತೆ? ಏನಾದ್ರೂ ಕಾರಣ ಇದೆಯಾ ಕಥೆಯಲ್ಲಿ? ಕೆಲವು ಪಾಠಾಂತರಗಳ ಪ್ರಕಾರ ಅವರು ತಮ್ಮ ಸಖಿಯರ ಜೊತೆ ಸಿದ್ಧರಾಗುತ್ತಿದ್ದರು, ಅದಕ್ಕೆ ತಡವಾಯ್ತು ಅಂತ ಹೇಳಲಾಗುತ್ತೆ. ಆದ್ರೆ ಇದರ ಹಿಂದೆ ಒಂದು ತಾತ್ವಿಕ ಸಂಕೇತ ಇದೆ. ತಾತ್ವಿಕ ಸಂಕೇತ? ಹೌದು. ಸಾವಿತ್ರಿ ಅನ್ನೋದು ಲೌಕಿಕ ಜಗತ್ತಿನ ಅಂದ್ರೆ ನಮ್ಮ ದಿನನಿತ್ಯದ ಪ್ರಪಂಚದ ಸಂಕೇತ. ಯಜ್ಞ ಅನ್ನೋದು ಆಧ್ಯಾತ್ಮಿಕ ಸಮಯ. ಕೆಲವೊಮ್ಮೆ ಈ ಲೌಕಿಕ ಜಗತ್ತು ಆಧ್ಯಾತ್ಮಿಕ ಸಮಯಕ್ಕೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಅನ್ನೋದನ್ನ ಇದು ಸೂಚಿಸುತ್ತೆ. ಓ ಹಾಗೇನಾ? ಸರಿ, ಸಾವಿತ್ರಿ ಬರೋದು ತಡವಾದಾಗ ಬ್ರಹ್ಮ ಏನ್ ಮಾಡ್ದ? ಮುಹೂರ್ತ ಮೀರಿ ಹೋಗಬಾರ್ದು ಅಂತ ಯಜ್ಞವನ್ನು ಮುಂದುವರಿಸಲೇಬೇಕಾದ ಅನಿವಾರ್ಯತೆ ಇತ್ತು. ಆಗ ಇಂದ್ರನ ಸಲಹೆಯಂತೆ ಅಲ್ಲೇ ಇದ್ದ ಒಬ್ಬ ಗೋಪಾಲಕನ ಮಗಳು ಅಂದ್ರೆ ಗಾಯತ್ರಿ. ಹೌದು, ಗೋಲ್ಲ ಸ್ತ್ರೀಯಾದ ಗಾಯತ್ರಿಯನ್ನು ಬ್ರಹ್ಮ ತನ್ನ ಎರಡನೇ ಪತ್ನಿಯಾಗಿ ಸ್ವೀಕರಿಸಿ ಯಜ್ಞವನ್ನ ಪೂರ್ಣಗೊಳಿಸ್ತಾನೆ. ಆಗ ತಡವಾಗಿ ಬಂದ ಸಾವಿತ್ರಿಗೆ ಸಿಟ್ಟು ಬಂದಿರ್ಬೇಕಲ್ಲ? ಖಂಡಿತವಾಗಿಯೂ. ಪದ್ಮಪುರಾಣದ ಪ್ರಕಾರ ಇದರಿಂದ ಕೋಪಗೊಂಡ ಸಾವಿತ್ರಿ ಬ್ರಹ್ಮನಿಗೆ ಶಾಪವನ್ನು ಕೊಡ್ತಾಳೆ. ಅಬ್ಬಾ! ನಂತರ ವಿಷ್ಣು, ಲಕ್ಷ್ಮಿ ಎಲ್ಲರೂ ಸೇರಿ ಆಕೆಯನ್ನು ಸಮಾಧಾನ ಮಾಡುತ್ತಾರೆ. ಕೊನೆಗೆ ಆಕೆಯ ಕೋಪ ತಣ್ಣಗಾದ ಮೇಲೆ ಸರಸ್ವತಿಯು ಗಾಯತ್ರಿಯನ್ನು ತನ್ನ ತಂಗಿ ಅಂತಾನೆ ಸಂತೋಷದಿಂದ ಒಪ್ಪಿಕೊಳ್ತಾಳೆ. ಇದು ಸಂಬಂಧಗಳ ಸಮನ್ವಯವನ್ನು ತೋರಿಸ್ತಾ ಹಾಗಾದ್ರೆ? ಹೌದು, ಇದು ಇಂದಿನ ಕೌಟುಂಬಿಕ ಸನ್ನಿವೇಶಗಳಿಗೆ ಒಂದು ದೊಡ್ಡ ಪಾಠದಂತಿದೆ. ಸಂಘರ್ಷದ ನಂತರವೂ ಸಂಬಂಧಗಳನ್ನ ಹೇಗೆ ಉಳಿಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಸುಂದರ ರೂಪಕ. ನಾವು ಗಾಯತ್ರಿ ಅಂದ ತಕ್ಷಣ ಜಪ, ಧ್ಯಾನ, ಜ್ಞಾನ, ಒಂದು ಸೌಮ್ಯ ರೂಪ ಅಂದುಕೊಳ್ತೇವೆ. ಆದ್ರೆ ಆಕೆಯ ಇನ್ನೊಂದು ಮುಖವೂ ಇದೆ ಅಂತ ಈ ಆಕರಗಳು ಹೇಳುತ್ತವೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ವರಾಹ ಪುರಾಣ ಮತ್ತು ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತೆ. ಗಾಯತ್ರಿಯು ವೃತ್ರಾಸುರನೆಂಬ ರಾಕ್ಷಸನನ್ನ ಸಂಹಾರ ಮಾಡಿದ ಉಲ್ಲೇಖವಿದೆ. ಏನು? ವೃತ್ರಾಸುರನ ಸಂಹಾರನ? ಇದು ಅನಿರೀಕ್ಷಿತ ತಿರುವು. ಅಂದ್ರೆ ಗಾಯತ್ರಿ ಒಬ್ಬ ಯೋಧೆಯೂ ಹೌದು. ಖಂಡಿತ. ಈ ಕಥೆ ಆಕೆಯ ಬಗ್ಗೆ ನಮ್ಮ ಕಲ್ಪನೆಯನ್ನೇ ಬದಲಾಯಿಸುತ್ತಲ್ವೇ? ಹೌದು. ಆಕೆ ಕೇವಲ ಜ್ಞಾನದ, ಶಾಂತಿಯ ಸಂಕೇತ ಅಲ್ಲ, ದುಷ್ಟರನ್ನ ಶಿಕ್ಷಿಸಬಲ್ಲ, ಧರ್ಮವನ್ನ ರಕ್ಷಿಸಬಲ್ಲ ಮಹಾಶಕ್ತಿ ಕೂಡ ಹೌದು ಅನ್ನೋದನ್ನ ಈ ಕಥೆ ತೋರಿಸುತ್ತೆ. ಇದು ಆಕೆಯ ವ್ಯಕ್ತಿತ್ವದ ಇನ್ನೊಂದು ಆಯಾಮವನ್ನ ನಮಗೆ ಪರಿಚಯಿಸುತ್ತೆ. ಸರಿ, ಇಲ್ಲಿಯವರೆಗೂ ನಾವು ಕೇಳಿದ ಕಥೆಗಳೆಲ್ಲ ಬ್ರಹ್ಮನ ಸುತ್ತಲೇ ಇವೆ. ಆದ್ರೆ ಶೈವ ಪರಂಪರೆಯಲ್ಲಿ ಗಾಯತ್ರಿಗೆ ಒಂದು ಸಂಪೂರ್ಣ ಬೇರೆನೇ ಆದ ಸ್ಥಾನಮಾನ ಇದೆ ಅಂತ ಕೇಳಿದ್ದೇನೆ. ಅದು ಹೇಗೆ? ಇಲ್ಲಿ ವಿಷಯ ಮತ್ತಷ್ಟು ಆಸಕ್ತಿಕರವಾಗುತ್ತೆ. ಶೈವ ಪುರಾಣಗಳಲ್ಲಿ ಗಾಯತ್ರಿಯನ್ನು ಆದಿಪರಾಶಕ್ತಿ ಅಥವಾ ಮನೋನ್ಮನಿ ದೇವಿ ಅಂತ ಕರೆಯಲಾಗಿದೆ.
ಮನೋನ್ಮನಿ ದೇವಿ. ಹೌದು. ಈ ರೂಪದಲ್ಲಿ ಆಕೆ ಪರಶಿವನ ಪತ್ನಿ, ಅಂದ್ರೆ ಅರ್ಧಾಂಗಿ. ಇದು ಆಕೆಯ ಸ್ಥಾನವನ್ನು ಬ್ರಹ್ಮನ ಪತ್ನಿ ಅಥವಾ ಮಗಳು ಅನ್ನೋ ಮಟ್ಟದಿಂದ ಮೇಲೆತ್ತಿ ಆಕೆಯ ಸೃಷ್ಟಿಯ ಮೂಲ ಶಕ್ತಿ ಅಂತ ಹೇಳುತ್ತೆ. ಹಾಗಾದ್ರೆ ಆ ಮನೋನ್ಮನಿ ದೇವಿಯ ರೂಪದ ವರ್ಣನೆ ಹೇಗಿರುತ್ತೆ? ಆ ವರ್ಣನೆ ಬಹಳ ಭವ್ಯವಾಗಿದೆ. ಶೈವ ಪುರಾಣದ ಪ್ರಕಾರ ಆಕೆಗೆ 5 ಮುಖ 10 ಕೈಗಳು. 5 ಮುಖ? ಹೌದು. ತನ್ನ ಪತಿ ಶಿವನ ಹಾಗೆ ಆಕೆಗೂ 3 ಕಣ್ಣುಗಳಿವೆ, ಅಂದ್ರೆ ತ್ರಿನೇತ್ರಳು. ತಲೆಯ ಮೇಲೆ ಚಂದ್ರನನ್ನು ಧರಿಸಿದ್ದಾಳೆ. 1 ನಿಮಿಷ. 10 ಕೈಗಳು. ಆ ಕೈಗಳಲ್ಲಿ ಏನೇನಿದೆ? ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇರುತ್ತಲ್ವೇ? ಹೌದು. ಆಕೆಯ 10 ಕೈಗಳಲ್ಲಿ ತ್ರಿಶೂಲ, ಖಡ್ಗ, ಕಮಲ, ಚಕ್ರ, ಕಪಾಲ, ತಿವಿಗೋಲು, ಕುಣಿಕೆ, ಅಮೃತ ಕಳಶ ಮತ್ತು ಹಸ್ತಪ್ರತಿಗಳಿವೆ. ಈ ಪ್ರತಿಯೊಂದು ವಸ್ತುವು ಒಂದೊಂದು ಶಕ್ತಿಯ ಸಂಕೇತ. ಉದಾಹರಣೆಗೆ ತ್ರಿಶೂಲ ಮತ್ತು ಕಮಲ ಒಟ್ಟಿ ಇರೋದು ಏನನ್ನ ಸೂಚಿಸತ್ತೆ? ಒಂದು ಸಂಹಾರದ ಸಂಕೇತ, ಇನ್ನೊಂದು ಸೌಂದರ್ಯ ಮತ್ತು ಸೃಷ್ಟಿಯ ಸಂಕೇತ. ಅತ್ಯುತ್ತಮ ಪ್ರಶ್ನೆ. ತ್ರಿಶೂಲವು ಸತ್ವ, ರಜ, ತಮೋಗುಣಗಳ ಮೇಲೆ ನಿಯಂತ್ರಣವನ್ನು ಮತ್ತು ಸಂಹಾರ ಶಕ್ತಿಯನ್ನು ತೋರಿಸಿದರೆ, ಕಮಲವು ಸೃಷ್ಟಿ, ಜ್ಞಾನ ಮತ್ತು ನಿರ್ಲಿಪ್ತತೆಯನ್ನು ಸಂಕೇತಿಸುತ್ತೆ. ಅಂದ್ರೆ ಸೃಷ್ಟಿ ಮತ್ತು ಸಂಹಾರ ಎರಡೂ ಒಂದೇ ದೇವಿಯಲ್ಲಿದೆ ಅಂತ? ನಿಖರವಾಗಿ. ಎರಡೂ ಶಕ್ತಿಗಳು ಅವಳಲ್ಲೇ ಇವೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಈ ರೂಪದಲ್ಲಿ ಆಕೆ ನಂದಿಯ ಮೇಲೆ ಕೂತಿದ್ದಾಳೆ. ಆದ್ರೆ ನಾವ್ ಇವತ್ ಪೂಜೆ ಮಾಡೋ ಫೋಟೋಗಳಲ್ಲಿ ನೋಡುವ ಗಾಯತ್ರಿಯ ಚಿತ್ರಕ್ಕೂ ಈ ವರ್ಣನೆಗೂ ತುಂಬಾನೇ ವ್ಯತ್ಯಾಸ ಇದೆಯಲ್ಲ? ಖಂಡಿತ. ಆಧುನಿಕ ಚಿತ್ರಗಳು ಈ ಪುರಾಣದ ವರ್ಣನೆಯನ್ನು ಸ್ವಲ್ಪ ಬದಲಾಯಿಸಿವೆ. ಸಾಮಾನ್ಯವಾಗಿ ನಾವು ನೋಡುವುದು ಆಕೆಯನ್ನ ಹಂಸದ ಮೇಲೆ ಕೂತಿರುವಂತೆ, ಅಂದ್ರೆ ಹಂಸವಾಹಿನಿಯಾಗಿ. ಹೌದು, ಹಂಸವಾಹಿನಿ. ಮತ್ತೊಂದು ಜನಪ್ರಿಯ ಚಿತ್ರಣದಲ್ಲಿ ಆಕೆಗೆ 4 ಕೈಗಳಿದ್ದು ತ್ರಿಮೂರ್ತಿಗಳ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ಒಂದು ಕೈಯಲ್ಲಿ ಬ್ರಹ್ಮನ ವೇದಗಳು, ಇನ್ನೊಂದು ಕೈಯಲ್ಲಿ ವಿಷ್ಣುವಿನ ಚಕ್ರ, ಮತ್ತೊಂದು ಕೈಯಲ್ಲಿ ಶಿವನ ತ್ರಿಶೂಲ. ನಾವು ಇಷ್ಟೊತ್ತು ಕೇಳಿದ ಕಥೆಗಳು ಒಂದಕ್ಕೊಂದು ತಾಳೆ ಆಗ್ತಿಲ್ಲ ಅನ್ಸ್ಬಹುದು. ಒಂದ್ರಲ್ಲಿ ಪತ್ನಿ, ಇನ್ನೊಂದ್ರಲ್ಲಿ ಪುತ್ರಿ, ಮತ್ತೊಂದರಲ್ಲಿ ರಾಕ್ಷಸ ಸಂಹಾರ ಮಾಡುವ ಯೋಧೆ, ಈಗ ಪರಶಿವನ ಅರ್ಧಾಂಗಿ. ಈ ಎಲ್ಲಾ ಗೊಂದಲಗಳ ಹಿಂದೆ ಏನಾದರೂ ಒಂದು ದೊಡ್ಡ ಸತ್ಯ ಅಡಗಿದ್ಯಾ? ಈ ಕಥೆಗಳನ್ನೆಲ್ಲ ಬದಿಗಿಟ್ಟು ತಾತ್ವಿಕವಾಗಿ ನೋಡಿದ್ರೆ ಏನರ್ಥ ಸಿಗ್ಬಹುದು? ಖಂಡಿತವಾಗಿಯೂ. ಇದನ್ನೇ ಆ ಗಾಯತ್ರಿ ಚೈತನ್ಯ ವಿವರಿಸುವುದು. ಈ ಕಥೆಗಳೆಲ್ಲ ಆಳವಾದ ತತ್ವವನ್ನು ಜನರಿಗೆ ಅರ್ಥ ಮಾಡಿಸಲು ಎಳೆದ ರೂಪಕಗಳು ಅಷ್ಟೇ. ಓ. ಸೃಷ್ಟಿಯ ಮೂಲವನ್ನು ಅರ್ಥ ಮಾಡಿಕೊಂಡ್ರೆ ಈ ಗೊಂದಲ ಬಗೆಹರಿಯುತ್ತೆ. ಸೃಷ್ಟಿಗೆ ಮೊದಲಿದ್ದಿದ್ದು ಒಂದೇ ಒಂದು ಪರಬ್ರಹ್ಮ ತತ್ವ. ಆ ತತ್ವದಲ್ಲಿ ಏಕೋಹಂ ಬಹುಸ್ಯಾಂ ಅನ್ನೋ ಒಂದು ಇಚ್ಛೆ ಹುಟ್ಟಿತು. ಏಕೋಹಂ ಬಹುಸ್ಯಾಂ ಅಂದ್ರೆ ನಾನೊಬ್ಬನೇ ಇದ್ದೇನೆ, ಅನೇಕನಾಗುತ್ತೇನೆ ಅಂತ. ಈ ಸಂಕಲ್ಪ, ಈ ಇಚ್ಛೆಯೇ ಶಕ್ತಿ. ಈ ಮೂಲ ಶಕ್ತಿಯಿಂದ 2 ರೀತಿಯ ಸೃಷ್ಟಿಯಾಯಿತು. 2 ರೀತಿಯ ಸೃಷ್ಟಿ? ಹೌದು. ಒಂದು ಚೈತನ್ಯ ಸೃಷ್ಟಿ, ಇನ್ನೊಂದು ಜಡ ಸೃಷ್ಟಿ. ಚೈತನ್ಯ ಸೃಷ್ಟಿ ಮತ್ತು ಜಡ ಸೃಷ್ಟಿ, ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಚೈತನ್ಯ ಸೃಷ್ಟಿ ಅಂದರೆ ಪ್ರಾಣ, ಜೀವ, ಅರಿವು. ಇದು ಸೂಕ್ಷ್ಮ, ಅಮೂರ್ತ. ಇದನ್ನೇ ಪುರುಷತತ್ವ ಅಂತಾನೂ ಕರೀತಾರೆ. ಜ್ಞಾನ, ಆಧ್ಯಾತ್ಮ, ನಿರ್ಲಿಪ್ತತೆ ಇದರ ಗುಣಗಳು. ಸರಿ. ಇದು ಎಲ್ಲದಕ್ಕೂ ಆಧಾರವಾಗಿದ್ದರೂ ತಾನು ಏನನ್ನೂ ಮಾಡುವುದಿಲ್ಲ, ನಿಷ್ಕ್ರಿಯ. ಇದೇ ಗಾಯತ್ರಿ. ಆಕೆ ಸಂಕಲ್ಪಮಯಿ, ಅಂದ್ರೆ ಕೇವಲ ಸಂಕಲ್ಪದ ಇಚ್ಛಾಶಕ್ತಿಯ ರೂಪ. ನೀವು ನಿವೃತ್ತಿ ಮಾರ್ಗ ಮತ್ತು ಸತ್ವಗುಣ ಅಂತಾನೂ ಹೇಳಿದ್ರಿ. ಕೇಳುಗರಿಗೆ ಸರಳವಾಗಿ ಹೇಳೋದಾದ್ರೆ ಇದರ ಅರ್ಥ ಏನು? ನಿವೃತ್ತಿ ಮಾರ್ಗ ಅಂದ್ರೆ ಜಗತ್ತಿನ ಜಂಜಾಟಗಳಿಂದ ದೂರ ಸರಿದು ಒಳಮುಖವಾಗಿ ಸಾಗುವ ಆಧ್ಯಾತ್ಮಿಕ ದಾರಿ. ಸತ್ವಗುಣ ಅಂದ್ರೆ ಶುದ್ಧತೆ, ಜ್ಞಾನ, ಶಾಂತಿ, ಸಮತೋಲನದ ಗುಣ. ಈ ಚೈತನ್ಯ ಸೃಷ್ಟಿ ಸತ್ವಗುಣ ಪ್ರಧಾನ. ಹಾಗಾದ್ರೆ ಜಡ ಸೃಷ್ಟಿ ಅಂದ್ರೆ ಏನು? ಜಡ ಸೃಷ್ಟಿ ಅಂದ್ರೆ ನಾವು ಕಣ್ಣಿನಿಂದ ನೋಡುವ, ಕೈಯಿಂದ ಮುಟ್ಟುವ ಈ ಭೌತಿಕ ಜಗತ್ತು, ದ್ರವ್ಯ, ವಸ್ತು, ಶರೀರ ಎಲ್ಲವೂ ಇದರಲ್ಲಿ ಬರುತ್ತೆ. ಪ್ರಕೃತಿ ತತ್ವ? ಹೌದು. ಇದನ್ನೇ ಪ್ರಕೃತಿ ತತ್ವ ಅಂತಾರೆ. ಕ್ರಿಯಾಶೀಲತೆ, ವಿಜ್ಞಾನ, ಲೌಕಿಕತೆ ಇದರ ಗುಣಗಳು. ಇದೇ ಸಾವಿತ್ರಿ. ಆಕೆ ಪರಮಾಣುಮಯಿ, ಅಂದ್ರೆ ಪರಮಾಣುಗಳಿಂದ, ಭೌತಿಕ ಕಣಗಳಿಂದ ಆದವಳು. ಹಾಗಿದ್ರೆ ಇದನ್ನ ಒಂದು ಐಡಿಯಾ ಮತ್ತು ಆ ಐಡಿಯಾದಿಂದ ಕಟ್ಟಿದ ಒಂದು ಕಟ್ಟಡಕ್ಕೆ ಹೋಲಿಸಬಹುದಾ? ಗಾಯತ್ರಿ ಅನ್ನೋದು ಕಟ್ಟಡದ ನೀಲನಕ್ಷೆ. ಅಂದ್ರೆ ಆ ಮೂಲ ಸಂಕಲ್ಪ.
ಸಾವಿತ್ರಿ ಅನ್ನೋದು ಆ ನಕ್ಷೆ ಬಳಸಿ ಕಟ್ಟಿದ ಇಟ್ಟಿಗೆ ಸಿಮೆಂಟಿನ ನಿಜವಾದ ಕಟ್ಟಡ. ಒಂದು ಕಟ್ಟಡ ನಿರ್ಮಾಣ ಆಗೋಕೆ ಎರಡೂ ಬೇಕು ಅಲ್ವಾ? ಅದ್ಭುತ ಹೋಲಿಕೆ, ನಿಖರವಾಗಿ ಅದೇ. ಈ ಜಡಸೃಷ್ಟಿ ಪ್ರವೃತ್ತಿ ಮಾರ್ಗಕ್ಕೆ ಸೇರಿದ್ದು, ಅಂದ್ರೆ ಜಗತ್ತಿನಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು. ಇದು ತಮೋಗುಣ ಪ್ರಧಾನ. ಸರಿ. ಅಂದ್ರೆ ಜಡತ್ವ, ಕ್ರಿಯೆ, ಇದರ ಲಕ್ಷಣಗಳು. ಗಾಯತ್ರಿ ಆತ್ಮಿಕ ಪ್ರಗತಿಯನ್ನು ಕೊಟ್ರೆ, ಸಾವಿತ್ರಿ ಪ್ರಾಪಂಚಿಕ ಬಯಕೆಗಳನ್ನು ಪೂರೈಸುತ್ತಾಳೆ. ಇದು ಕೇಳಲು ಬಹಳ ಆಳವಾಗಿ ಕಂಡ್ರೂ ಒಂದೇ ಶಕ್ತಿಯನ್ನು ಪುತ್ರಿ ಮತ್ತು ಪತ್ನಿ ಎಂದು ಎರಡೂ ರೀತಿ ಕರೆಯೋದು ಸ್ವಲ್ಪ ಗೊಂದಲಮಯ ಅಲ್ವೇ? ನಮ್ಮ ಲೌಕಿಕ ಸಂಬಂಧಗಳ ಚೌಕಟ್ಟಿನಲ್ಲಿ ಇದನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ನಿಮ್ಮ ಪ್ರಶ್ನೆ ಸರಿ. ಅದಕ್ಕಾಗಿಯೇ ನಾವಿದನ್ನ ತಾತ್ವಿಕವಾಗಿ ನೋಡಬೇಕು. ಈ ದೃಷ್ಟಿಕೋನದಲ್ಲಿ ನೋಡಿದಾಗ ಆ ಎರಡು ಸಂಬಂಧಗಳು ಸಾಂಕೇತಿಕವಾಗಿ ಸರಿ ಹೋಗ್ತವೆ. ಹೇಗೆ? ಸೃಷ್ಟಿಕರ್ತ ಬ್ರಹ್ಮ ಮೊದಲು ಜ್ಞಾನಮಯವಾದ ಒಂದು ಸಂಕಲ್ಪವನ್ನು ಮಾಡಿದ. ಆ ಸಂಕಲ್ಪವೇ ವೇದ. ಇದು ಬ್ರಹ್ಮನ ಜ್ಞಾನದಿಂದಲೇ ಬಂದದ್ದು. ಸರಿ. ಹಾಗಾದ್ರೆ ಪುತ್ರಿ ಅನ್ನೋ ಸಂಬಂಧ ಹೇಗೆ ಬಂತು? ಸೃಷ್ಟಿ ಕಾರ್ಯಕ್ಕೆ ಒಂದು ಶಕ್ತಿ ಬೇಕಲ್ಲ. ಆ ಶಕ್ತಿ ಬ್ರಹ್ಮನ ದೇಹದಿಂದಲೇ, ಅವನ ಸಂಕಲ್ಪದಿಂದಲೇ ಒಂದು ಸುಂದರ ತರುಣಿಯ ರೂಪದಲ್ಲಿ ಹೊರಬಂತು. ಓ! ತನ್ನಿಂದಲೇ ಹುಟ್ಟಿದ ಕಾರಣ ಸಾಂಕೇತಿಕವಾಗಿ ಆಕೆ ಬ್ರಹ್ಮನ ಪುತ್ರಿಯಾದಳು. ಅವಳೇ ಆ ಚೈತನ್ಯ ಶಕ್ತಿಯ ವ್ಯಕ್ತರೂಪ, ಅಂದ್ರೆ ಗಾಯತ್ರಿ. ಹಾಗಾದ್ರೆ ಪತ್ನಿ ಅನ್ನೋ ಸಂಬಂಧ? ಕೇವಲ ಸಂಕಲ್ಪ ಇದ್ರೆ ಸಾಲದು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಈ ಜಗತ್ತಿನ ಎಲ್ಲಾ ಚಟುವಟಿಕೆಗಳಿಗೆ ಚಾಲನೆ ನೀಡುವ ಒಂದು ಕ್ರಿಯಾಶೀಲ ಶಕ್ತಿ ಬೇಕು. ಆ ಚಾಲನಾ ಶಕ್ತಿಯೇ ಪ್ರಕೃತಿ. ಈ ಪ್ರಕೃತಿಯೇ ಬ್ರಹ್ಮನ ಜೊತೆ ಕೂಡಿ ಸೃಷ್ಟಿ ಮಾಡುವ ಪತ್ನಿ. ಪೌರಾಣಿಕ ಭಾಷೆಯಲ್ಲಿ ಹೇಳುವುದಾದ್ರೆ, ಭೌತಿಕ ಜಗತ್ತನ್ನ ಸೃಷ್ಟಿಸಲು ಬ್ರಹ್ಮನೂ ತನ್ನ ಪುತ್ರಿಯ ರೂಪದಲ್ಲಿ ಬಂದ ಚೈತನ್ಯ ಶಕ್ತಿಯನ್ನೇ ತನ್ನ ಕಾರ್ಯಕ್ಕೆ ಜೊತೆಗಾತಿಯಾಗಿ, ಅಂದ್ರೆ ಪತ್ನಿಯ ರೂಪದಲ್ಲಿ ವರಿಸಿದನು. ಅಂದ್ರೆ ಒಂದೇ ಮೂಲ ಶಕ್ತಿಯು ಸೃಷ್ಟಿಯ ಬೇರೆ ಬೇರೆ ಹಂತಗಳಲ್ಲಿ ಪುತ್ರಿ ಮತ್ತು ಪತ್ನಿಯ ಪಾತ್ರವನ್ನು ವಹಿಸುತ್ತೆ ಅನ್ನೋ ಹಾಗೆ ಇದು ಕೇವಲ ಒಂದು ರೂಪಕ? ನಿಖರವಾಗಿ. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ಮೂಲ ಚೈತನ್ಯ ತತ್ವವೇ ಗಾಯತ್ರಿ. ಪುರಾಣದ ಕಥೆಗಳು ಈ ಆಳವಾದ ತತ್ವವನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಹೇಳಲು ಬಳಸಿದ ಸುಂದರವಾದ ರೂಪಕಗಳು ಅಷ್ಟೇ. ಹೀಗೆ ಪುರಾಣಗಳ ಗೊಂದಲಮಯ ಕಥೆಗಳಿಂದ ಶುರುಮಾಡಿ ಗಾಯತ್ರಿಯನ್ನು ಒಂದು ಮೂಲಭೂತ ಚೈತನ್ಯ ಶಕ್ತಿಯಾಗಿ ಅರ್ಥಮಾಡಿಕೊಳ್ಳುವವರೆಗೆ ನಾವು ಬಂದಿದ್ದೇವೆ. ಹೌದು. ಬ್ರಹ್ಮನಿಂದ ಹುಟ್ಟಿದ ಪುತ್ರಿಯಾಗಿ, ಸೃಷ್ಟಿಕಾರ್ಯದಲ್ಲಿ ಜೊತೆಯಾದ ಪತ್ನಿಯಾಗಿ, ವೃತ್ರಾಸುರನನ್ನು ಕೊಂದ ಯೋಧೆಯಾಗಿ ಮತ್ತು ಪರಶಿವನ ಅರ್ಧಾಂಗಿಯಾಗಿ, ಹೀಗೆ ಅನೇಕ ರೂಪಗಳಲ್ಲಿ ಕಂಡರೂ ಅವಳ ಮೂಲ ತತ್ವ ಒಂದೇ, ಆದಿ ಪರಾಶಕ್ತಿ. ಕೊನೆಯದಾಗಿ ಬಹುರುಚ ಉಪನಿಷತ್ತಿನ ಒಂದು ಮಹತ್ವದ ಮಾತನ್ನು ಇಲ್ಲಿ ಹೇಳಲೇಬೇಕು. ಅದು ಹೀಗೆ ಹೇಳುತ್ತೆ: ಸೃಷ್ಟಿಯ ಆರಂಭದಲ್ಲಿ ಕೇವಲ ದೇವಿಯೊಬ್ಬಳೇ ಇದ್ರು. ಅವಳಿಂದಲೇ ಈ ಬ್ರಹ್ಮಾಂಡದ ನಿರ್ಮಾಣವಾಯಿತು. ಅವಳಿಂದಲೇ ಬ್ರಹ್ಮ, ವಿಷ್ಣು ಮತ್ತು ರುದ್ರರು ಜನಿಸರು. ಈ ಮಾತು ಗಾಯತ್ರಿಯನ್ನು ಕೇವಲ ಬ್ರಹ್ಮನ ಪತ್ನಿ ಅಥವಾ ಪುತ್ರಿಯ ಸ್ಥಾನದಿಂದ ಎಷ್ಟೋ ಮೇಲಕ್ಕೆತ್ತಿ, ಆಕೆಯೇ ಎಲ್ಲದಕ್ಕೂ ಮೂಲವಾದ ಆದಿ ಚೈತನ್ಯ ಶಕ್ತಿ ಅನ್ನೋದನ್ನ ದೃಢಪಡಿಸುತ್ತೆ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆ ಉಳಿಯುತ್ತೆ. ಈ ಗಾಯತ್ರಿ ಚೈತನ್ಯವು ಗಾಯತ್ರಿಯನ್ನು ಸಂಕಲ್ಪಮಯಿ ಅಂದ್ರೆ ಇಚ್ಛಾಶಕ್ತಿಯ ರೂಪ ಎಂದು, ಸಾವಿತ್ರಿಯನ್ನು ಫಲಮಾಣುಮಯಿ ಅಂದ್ರೆ ಭೌತಿಕ ಕಣಗಳ ರೂಪ ಎಂದು ವಿವರಿಸುತ್ತೆ. ಹೌದು. ಒಂದು ಕಡೆ ಇಚ್ಛಾಶಕ್ತಿಯಿಂದ, ಸಂಕಲ್ಪದಿಂದ ಹುಟ್ಟುವ ವಾಸ್ತವ, ಇನ್ನೊಂದು ಕಡೆ ಕಣ್ಣಿಗೆ ಕಾಣುವ ಭೌತಿಕ ವಸ್ತುಗಳಿಂದಾದ ವಾಸ್ತವ. ಈ ಎರಡು ವಾಸ್ತವಗಳ ನಡುವಿನ ಸಂಬಂಧದ ಬಗ್ಗೆ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆಯೇ ಯೋಚಿಸಿದ್ದರು. ಖಂಡಿತ. ಇವತ್ತಿನ ವಿಜ್ಞಾನ, ಪ್ರಜ್ಞೆ ಅಂದ್ರೆ ಕಾನ್ಷಿಯಸ್ನೆಸ್, ಮತ್ತು ಭೌತಿಕ ಜಗತ್ತಿನ ಅಂದ್ರೆ ಮಟೀರಿಯಲ್ ವರ್ಲ್ಡ್ನ ರಹಸ್ಯವನ್ನು ಭೇದಿಸಲು ಹೆಣಗಾಡುತ್ತಿದೆ. ಬಹುಶಃ ಈ ಪ್ರಶ್ನೆಗಳಿಗೆ ಉತ್ತರ ಇಂತಹ ಪ್ರಾಚೀನ ಚಿಂತನೆಗಳಲ್ಲಿ ಅಡಗಿರಬಹುದೇ? ಇದು ನಾವು ಆಲೋಚಿಸಬೇಕಾದ ವಿಷಯ.